70 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಆಯುಷ್ಮಾನ್ ಕಾರ್ಡ್ ಆರೋಗ್ಯ ಭದ್ರತೆಯನ್ನು ಸಂಸದ ಬಿ.ವೈ. ರಾಘವೇಂದ್ರ ಒದಗಿಸಿದರು. ಭದ್ರಾವತಿಯ ಬಿಜೆಪಿ ಭದ್ರಾವತಿ ಮಂಡಳದ ವತಿಯಿಂದ ವೀರಶೈವ ಸಭಾಭವನದಲ್ಲಿ ಆರೋಗ್ಯ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಳೆದ ಅಕ್ಟೋಬರ್ನಿಂದ ವಿಸ್ತರಿಸಿರುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದ್ದು, ಆಯುಷ್ಮಾನ್ ಭಾರತ್ ಉಚಿತ ಆರೋಗ್ಯ ವಿಮೆ ನೋಂದಣಿ ಮತ್ತು ವಿತರಣೆ ಕಾರ್ಯಕ್ರಮದಲ್ಲಿ ಸಂಸದರಾದ ಬಿ.ವೈ. ರಾಘವೇಂದ್ರ ಭಾಗಿಯಾಗಿದ್ದರು. ನೋಂದಣಿ ಮಾಡಿಕೊಂಡ ನೂತನ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ಅನ್ನು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್, ಬಿಜೆಪಿ ಭದ್ರಾವತಿ ಅಧ್ಯಕ್ಷ ಧರ್ಮಪ್ರಸಾದ್ ಅವರು, ಮುಖಂಡರಾದ ಮಂಗೋಟೆ ರುದ್ರೇಶ್, ತೀರ್ಥಯ್ಯ, ಆನಂದ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ವರಲಕ್ಷ್ಮಿ ಅವರು ದಯಮಾಡಿ ವೇದಿಕೆ ಬರಬೇಕು. ಅವ್ರಿಗೂ ಸಹಿತ ಈ ಒಂದು ಕಾರ್ಡ್ ವಿತರಣೆ ಮಾಡುವಂತದ್ದು ಚಿಕಿತ್ಸೆಗಳು ಇದರಲ್ಲಿ ಅವಕಾಶಗಳಿದೆ. ಇದರಲ್ಲಿ ಎಮರ್ಜೆನ್ಸಿ ಅಂತ ಇರುವಂತಹ ಸುಮಾರು 934 ಚಿಕಿತ್ಸಾ ವಿಧಾನಗಳನ್ನ, ಅದರಲ್ಲೂ ಇನ್ನೂ ಸಿವಿಯರ್ ಎಮರ್ಜೆನ್ಸಿ ಇರುವಂತಹ 170 ಚಿಕಿತ್ಸೆಗಳನ್ನ ಎಲ್ಲ ಕಡೆ ಕೂಡ ನಿಮಗೆ ಪಡ್ಕೊಳ್ಳಿಕ್ಕೆ ಯಾವುದು ಆಥರೈಸ್ಡ್ ಹಾಸ್ಪಿಟಲ್ಗಳು ಇರುತ್ತೆ, ನೋಂದಣಿ ಆದಂತಹ ರಿಜಿಸ್ಟರ್ ಆದಂತಹ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇರುತ್ತೆ, ಅಲ್ಲಿ ನೀವು ತೆಗೆದುಕೊಳ್ಳಿಕ್ಕೆ ಅವಕಾಶಗಳು ಇರೋದು ನಿಮ್ಗೆ ಗೊತ್ತಂತ ವಿಚಾರ. ಹಾಗಾಗಿ ಅತ್ಯಂತ ಪವಿತ್ರವಾದಂತಹ ಒಂದು ಪುಣ್ಯದ ಕೆಲಸವನ್ನ ಗೌರವ ಪ್ರಧಾನಮಂತ್ರಿಗಳು ಜಾರಿಗೆ ತಂದು 70 ವರ್ಷ ಮೇಲ್ಪಟ್ಟ ವೃದ್ಧರಿಗೂ ಕೂಡ ಆ ಒಂದು ಹಿರಿಯ ನಾಗರಿಕರು ಕೂಡ ತರುವಂತಹ ಕೆಲಸವನ್ನು ಮಾಡಿ ಈಗಾಗಲೇ ದೇಶದಲ್ಲಿ ಮೊನ್ನೆ 2000 ನಡೆದ ಪಾರ್ಲಿಮೆಂಟ್ ಎಲೆಕ್ಷನ್ ಘೋಷಣೆ ಬಂತು. ಆಫ್ಟರ್ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಇಂಪ್ಲಿಮೆಂಟ್ ಆಯಿತು. ಅದು ನಮ್ಮ ದೌರ್ಭಾಗ್ಯ, ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕೂಡ ಜಾರಿ ತರುವಂತ ಕೆಲಸ ಇನ್ನೂ ಮಾಡಿಲ್ಲ. ನಮ್ಮ ರಾಜ್ಯ ಸರ್ಕಾರ ಇನ್ನೂ ಕೂಡ ಮಾಡಿಲ್ಲ. ನಾನು ಇಲ್ಲಿ ಬರಬೇಕಾದಾಗ ಹೆಲ್ತ್ ಕಮಿಷನರ್ ಶಿವಕುಮಾರ್ ಫೋನ್ ಮಾತಾಡಿದೆ. ನಾನು ಅಟಲ್ಜಿ ಅವರ ಹುಟ್ಟಿದ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೂ ಕೂಡ ಶಿವಮೊಗ್ಗದಲ್ಲಿ ಕೆನರಾ ಬ್ಯಾಂಕ್ ಇಂದ ರಿಟೈರ್ಡ್ ಎಂಪ್ಲಾಯ್ಸ್ SBI ಇಂದ ಮಾಡುವಂತ ಸಂದರ್ಭದಲ್ಲಿ ಕೂಡ ಕೇಳ್ಕೊಂಡಿದ್ದೆ. ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಇವತ್ತು ಕೂಡ ಅದೇ ಉತ್ತರ ರಾಜ್ಯ ಸರ್ಕಾರದ ಉತ್ತರ ಬಂದಿದೆ. ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ. ಇದಕ್ಕೆ ಕೆಲವು ಸಹಕಾರಗಳು ಬೇಕು ಅಂತೇಳಿ. ಸೊ ಇನ್ನು ಆ ಪ್ರೋಸೆಸ್ ಎಲ್ಲ ಇರಲಿ, ಇವತ್ತಿನ ನಾಳೆ ಆಗಲೇಬೇಕಾಗತ್ತೆ. ಕರ್ನಾಟಕದಲ್ಲಿ ಇನ್ನೂ ಕೂಡ ಜಾರಿ ತರಲಿಕ್ಕೆ ಹಿಂದೆ ಮುಂದೆ ನೋಡ್ಕೊಳ್ಳುವಂತ ಒಂದು ಪ್ರಯತ್ನ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಆದಷ್ಟು ಬೇಗ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಆದಷ್ಟು ಬೇಗ ಆ ಹಿರಿಯ ನಾಗರಿಕರ ಒಂದು ಆಶೀರ್ವಾದ ಪಡ್ಕೊಳ್ಳುವಂತ ಪವಿತ್ರದ ಕೆಲಸವನ್ನ ಮಾಡಬೇಕು ಅಂತ ಕೂಡ ಈ ವೇದಿಕೆ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ. ಮನಸ್ಸಿಗೆ ವಯಸ್ಸಾದಂತೆ ತಾವ್ಯಾರು ಕೂಡ ಕಾಣಲ್ಲ. ಅತ್ಯಂತ ಕ್ರಿಯಾಶೀಲದಿಂದ ತಮ್ಮ ತಾವು ತೋರಿಸಿಕೊಂಡಂತ ಹಿರಿಯ ನಾಗರಿಕರು, ತಾವೆಲ್ಲ ಹಿರಿಯರು 1 ಗಂಟೆ ತಡಾದ್ರೂ ಕೂಡ ಅಭಿಮಾನದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದೀವಿ. ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ನಾನು